ಹಾಯ್ ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದೇನೆಂದರೆ, ಈಗ ಒಂದು ದೇವರಾಜ್ ಅರಸು ಅವರ ಒಂದು ಯೋಜನೆಯ ಪ್ರಕಾರ ಅವರು ಖಾಲಿ ಒಂದು ಜಾಗನ, ಯಾರಿಗೆಲ್ಲ ಭೂಮಿ ಇಲ್ಲ ಅಂಥವ್ರಿಗೆ ಭೂಮಿಯನ್ನು ಕೊಟ್ಟಿದ್ದರು. ಈಗ ಏನು ರೀಸೆಂಟಾಗಿ ಬಂದಿರುವಂತಹ ವಾಕ್ಸ್ ಖಾತೆ ಅಂತ ಹೇಳ್ಬಿಟ್ಟು, ಇದ್ರ ಮುಖಾಂತರ ಏನಾಗ್ತಿದೆ, ಈಗ ಏನು ಕೊಟ್ಟಿರುವಂತಹ ಒಂದು ಪಹಣಿಯಲ್ಲಿ, ಹೊಸದಾಗಿ ಬರ್ತಾ ಇರುವಂತಹ ಪಹಣಿಯಲ್ಲಿ ವಾಕ್ಸ್ ಖಾತೆ ಅಂತ ಹೇಳಿ ಬರ್ತಾ ಇದೆ. ಈ ರೀತಿಯಾಗಿ ನಿಮ್ಮ ಒಂದು ಪಹಣಿಗೂ ಬಂದಿದೆಯಾ ಇಲ್ಲ, RTCಗೆ ಬಂದಿದೆಯಾ ಇಲ್ವಾ ಅನ್ನೋದನ್ನು ನೀವು ಅಪ್ಡೇಟೆಡ್ ಆಗಿರುವಂತಹ ಪಹಣಿಯಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನು ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು landrecords.karnataka.gov.in ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ಈ ಲಿಂಕನ್ನು ತೊಗೋಬೋದು. ಹಾಗೆ ಇದರಲ್ಲಿ ಬಂದು 1.5 ಎಕರೆ ಅಂತ ಹೇಳಿಬಿಟ್ಟು 1990ರಲ್ಲಿ ಕೊಡ್ತಾ ಬಂದಿದ್ದರು. ಈಗ ಅದೇ ಒಂದು ಏನು ಪಹಣಿಗೆ ಏನು ಮಾಡ್ತಿದ್ದಾರೆ, ವಾಕ್ಸ್ ಖಾತೆ ಅಂತ ಹೇಳ್ಬಿಟ್ಟು ಮೆನ್ಷನನ್ನು ಮಾಡ್ತಾ ಇದ್ದಾರೆ. ಇದರಿಂದನ ಆ ಒಂದು ಭೂಮಿನ ಮತ್ತೆ ಅವರು ಸರ್ಕಾರಕ್ಕೆ ತಗೊಳ್ಳುವಂತಹ ಒಂದು ಈ ರೀತಿಯಾದಂತಹ ಕೆಟ್ಟ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಕೆಲವೊಂದು ಕಡೆ ಕಲಬುರಗಿ ಆಗಿರ್ಬೋದು, ಯಾದಗಿರಿ ಈ ಕಡೆ ಆ ರೀತಿ ಬರ್ತಾ ಇದೆ. ನಿಮ್ಮ ಒಂದು ಆಸ್ತಿನೂ ಆ ರೀತಿ ನೀವೇನಾದರೂ ತೊಗೊಂಡಿದ್ದೀರಾ, ನಿಮಗೆ ಏನಂದರೆ ಪಿತ್ರಾರ್ಜಿತ ಅಲ್ಲದೇ ಈ ರೀತಿ ನಿಮಗೆ ಕೊಟ್ಟಿರುವಂತಹ ಜಮೀನಲ್ಲಿ ಈ ರೀತಿ ಒಂದು ಪಹಣಿಯಲ್ಲಿ ಈ ರೀತಿ ಬರ್ತಾ ಇದೆಯಾ ಇಲ್ಲ ಅನ್ನೋದನ್ನು ನೀವು ತಿಳ್ಕೊಬೋದು. ಈ ಒಂದು ವೆಬ್ಸೈಟ್ ಲಿಂಕಿಗೆ ಬಂದರೆ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ವ್ಯೂಸ್ ಅಂತ ಹೇಳಿ ಇರುತ್ತೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ 2 ಆಪ್ಷನನ್ನು ಕೊಟ್ಟಿರ್ತಾರೆ. ಕನ್ನಡದಲ್ಲಿ ನಿಮಗೆ ಮಾಹಿತಿ ಬೇಕು ಅಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಇಂಗ್ಲೀಷಲ್ಲೇ ನಮಗೆ ಬೇಕು ಅಂದರೆ ಇಂಗ್ಲೀಷನ್ನು ನೀವು ಮೆನ್ಷನ್ ಅಂತ ಹೇಳಿದ್ರೆ ನೀವೆಲ್ಲ ಡೀಟೇಲ್ಸನ್ನು ಮಾತ್ರ ನೀವು ಇಂಗ್ಲೀಷಲ್ಲಿ ಕೊಡ್ತೀರಾ. ಪಹಣಿ ಏನಿರುತ್ತೆ RTC ಅದು ಮಾತ್ರ ನಿಮಗೆ ಸೇಮ್ ಡಾಕ್ಯುಮೆಂಟ್ ಏನು ಬಂದಿರುತ್ತೆ ಗೌರ್ಮೆಂಟಲ್ಲಿರುತ್ತೆ ಅದೇ ಡಾಕ್ಯುಮೆಂಟೇ ಇಲ್ಲೂ ಕೂಡ ಇರುತ್ತೆ. ಹಾಗೆ ಇಲ್ಲಿ ಬಂದು ನಿಮ್ಮ ಒಂದು ಡಿಸ್ಟಿಕ್ಕನ್ನು ನೀವು ಆಪ್ಷನ್ ಕೊಟ್ಟಿರ್ತಾರೆ, ಈ ಥರ ಸ್ಕ್ರಾಲ್ ಡೌನ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ತಾಲೂಕು, ನಿಮ್ಮ ಒಂದು ಊರು ಯಾವ ಒಂದು ಹೋಬಳಿಗೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ನಿಮ್ಮ ಒಂದು ಊರು ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನಿಮಗೆ ಹಕ್ಕುದಾರಿ ಪತ್ರನೂ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ನಿಮಗೆ ಎಲ್ಲ ಡಾಕ್ಯುಮೆಂಟನ್ನು ಕೊಟ್ಟು ಈ ರೀತಿ ನಿಮ್ಮ ಪಹಣಿಯಲ್ಲಿ ಬರ್ತಾ ಇದೆ ಅನ್ನೋ ಹಾಗೆ ನೀವಿಲ್ಲಿ ಚೆಕ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನೀವು ಗೋ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಸೆಲೆಕ್ಟ್ ಸರ್ನಮ್ ಅಂತ ಬರುತ್ತೆ. ಇಲ್ಲಿ ಡಾಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಈಸ್ ಅಂತ ಬರುತ್ತೆ. ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೀರಿಯಡ್ ನಿಮಗೆ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಏನಿದೆ 2001 ಮತ್ತು 1ರಿಂದ ಕೊಟ್ಟಿರುವಂತಹ ನಿವೇಶನಗಳಿಗೆ ಅಲ್ಲಿಂದ ಬಂದಿರುವಂತಹ ಡಾಕ್ಯುಮೆಂಟ್ಗಳು ಟಿಲ್ ಡೇಟ್ ಏನಿರುತ್ತೆ 2024-25 ಇಷ್ಟು ಸಾಲುಗಳಲ್ಲಿ ಬಂದಿರುವಂತಹ ಏನಾದರೂ ಚೇಂಜಸ್ ಇದ್ದರೆ ಇಲ್ಲಿ ಅಪ್ಲೈ ಆಗಿರುತ್ತೆ. ಫ್ಯಾಚ್ ಡೀಟೇಲ್ಸ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ಬರುತ್ತೆ. ಯುವರ್ ಲ್ಯಾಂಡ್ ID ಕೂಡ ಕೊಟ್ಟಿರ್ತಾರೆ. RTC ಡಾಕ್ಯುಮೆಂಟ್ಸ್ ಯುವರ್ ವ್ಯೂ ಹಿಯರ್ ಅಂತ ಹೇಳಿ ಇಲ್ಲೂ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಓನರ್ ಯಾರಿರ್ತಾರೆ ಅವರ ಒಂದು ಹೆಸರು, ಅವರ ಎಕ್ಸ್ಟೆನ್ಷನ್ ಅಂತ ಹೇಳಿ ಎಷ್ಟು ಅಗಲ ವಿಸ್ತೀರ್ಣ ಇದೆ ಅನ್ನೋದನ್ನು ಕೊಟ್ಟಿರ್ತಾರೆ. ಅವರ ಒಂದು ಖಾತಾ ನಂಬರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಡಾಕ್ಯುಮೆಂಟ್ಗಳನ್ನು ನೀವು ನೋಡ್ಬೋದು. ವಿಲೇಜ್ ನೇಮ್, ಸರ್ವೆ ನಂಬರ್, ಹಾಗೆ ಡೇಟ್. ನೀವು ಪಹಣಿನ ನೀವು ಚೆಕ್ ಮಾಡಿ ನೋಡ್ತೀವಿ, ನಾವು ಪ್ರಿಂಟೌಟ್ ಬೇಕು ಅನ್ನೋ ಹಾಗಿದ್ರೆ ನೀವು ನೆಕ್ಸ್ಟ್ ಅಂತ ಇದೆಯಲ್ಲ ಇದನ್ನೆಲ್ಲ ನೀವು ತೊಗೋಬೋದು. ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಡಾಕ್ಯುಮೆಂಟು ನೀವು ಇದೇ ಸೇಮ್ ಡಾಕ್ಯುಮೆಂಟೇ ನೀವು ಹೊರಗಡೆ ಹೋಗಿ ನಾವು ಸೈಬರಲ್ಲಿ ತೊಗೊತೀವಿ ಅಂದ್ರೂ ಕೂಡ ಇದೇ ಡಾಕ್ಯುಮೆಂಟನ್ನೇ ಕೊಡ್ತಾರೆ. ನಿಮಗೆ ಸಾಫ್ಟ್ ಕಾಪಿ ಅಂತ ಹೇಳಿದ್ರೆ ನೀವು ಮೊಬೈಲಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ರೆಕಾರ್ಡ್ ಆಫ್ ರೈಟ್ಸ್, ಗೇಣಿ ಮತ್ತು ಪಹಣಿ ಪತ್ರಿಕೆ RTC ಫಾರ್ಮ್ ನಂಬರ್ 16 ಈ ಒಂದು ಇದನ್ನು ಕೊಡ್ತಾರೆ. ಇಲ್ಲಿ ಬಂದು ಎಷ್ಟು ಕುಂಟೆ ಇದೆ ಅನ್ನೋದನ್ನು ಇಲ್ಲಿ ಒಟ್ಟು ವಸ್ತು ವಿಸ್ತೀರ್ಣ ಎಷ್ಟಿದೆ, ಹೀಗೆ ಉಳಿದದ್ದು, ಹಾಗೆ ಭೂ ಕಂದಾಯ, ಜೋಡಿ, ನೀರಿನ ದರ, ಹಾಗೆ ಮಳೆ ಆಧಾರಿತನ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಓನರ್ ಯಾರಿರ್ತಾರೆ ಅವರ ಒಂದು ವಿಳಾಸ, ವಿಸ್ತೀರ್ಣ, ಹಾಗೆ ಖಾತೆ ನಂಬರ್ ಏನಿದೆ ನಿಮ್ಮ ಒಂದು ಖಾತೆ ನಂಬರ್, ಹಾಗೆ ಕಬ್ಜೆ ಅಥವಾ ಸ್ವಾಧೀನತೆಯ ರೀತಿ ಏನಿರುತ್ತೆ ಅದನ್ನು ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಹಕ್ಕುಗಳು ಅಂತ ಇರೋದಿಲ್ಲ. 11ನೇ ಪಾಯಿಂಟಲ್ಲಾದಂತಹ ಇತರೆ ಹಕ್ಕುಗಳು ಮತ್ತು ಋಣಗಳು ಅಂತ ಇದೆ.
ಇಲ್ಲೇನಾದರೂ ನಿಮಗೆ ಇದ್ದರೆ ಇಲ್ಲಿ ನಿಮ್ಗೆ ಆಪ್ಷನನ್ನು ಕೊಟ್ಟಿರ್ತಾರೆ. ಇಲ್ಲಿ ಋಣಗಳು ಅಂತ ಇದೆಯಲ್ಲ, ಈ ಒಂದು ಭಾಗದಲ್ಲಿ ನಿಮಗೆ ವಾಕ್ಸ್ ಖಾತೆ ಅಂತ ಹೇಳಿ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಈ ಒಂದು ಆಸ್ತಿ ಯಾವುದೇ ರೀತಿಯಾದಂತಹ ಇದು ಪಿತ್ರಾರ್ಜಿತ ಅಥವಾ ಯಾವುದೇ ಒಂದು ಗೌರ್ಮೆಂಟಿಗೆ ಸೇರಿಲ್ಲದೆ ಇರೋದ್ರಿಂದನೇ ಇಲ್ಲಿ ವಾಕ್ಸ್ ಖಾತೆ ಅಂತ ಬಂದಿಲ್ಲ. ಇದು ಆ ಒಂದು ಇದಕ್ಕೆ ಸೇರೋದಿಲ್ಲ. ಋಣಗಳು ಅಂತ ಬಂದಿದ್ದರೆ ಇಲ್ಲಿ ವಾಕ್ಸ್ ಖಾತೆಗೆ ಏನಾದರೂ ಸೇರಿದರೆ ಈ ಒಂದು ಆಸ್ತಿ, ಇಲ್ಲಿ ನಿಮಗೆ ಋಣಗಳು ಅಂತ ಇದೆಯಲ್ಲ, ಈ ಒಂದು ಖಾಲಿ ಬಾಕ್ಸಲ್ಲಿ ನಿಮಗೆ ಮೆನ್ಷನ್ ಆಗಿರೋದು. ಇಲ್ಲಿ ಯಾವುದೇ ರೀತಿಯಾದ ಈ ಬಾಕ್ಸಲ್ಲಿ ಮೆನ್ಷನ್ ಆಗಿರೋದು ಋಣಗಳು ಅಂತ ಇದೆಯಲ್ಲ, ಅದರ ಕೆಳಗಡೆ ಬಾಕ್ಸಲ್ಲಿ ಮೆನ್ಷನ್ ಆಗಿರೋದು. ಇಲ್ಲಿ ಈ ಒಂದು ಆಸ್ತಿಗೆ ಯಾವುದೇ ರೀತಿಯಾದಂತಹ ವಾಕ್ಸ್ ಖಾತೆ ಅಪ್ಲೈ ಆಗಿಲ್ಲ. ಅದರಿಂದನೇ ಈ ರೀತಿಯಾಗಿ ಇರುವಂತಹ ಖಾತೆ ಇದೆ. ಅಕಸ್ಮಾತ್ ನಿಮಗೇನಾದ್ರು ಬಂದಿದ್ದರೆ ಅದು ಒಂದು ವಾಕ್ಸ್ ಖಾತೆಗೆ ಸೇರಿರುವಂತಹ ಆಸ್ತಿ ಆಗಿರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಆಸ್ತಿ ಸೇರಿದೆಯಾ ಇಲ್ಲ ಅನ್ನೋದನ್ನು ನೀವು ನಿಮ್ಮ ಮೊಬೈಲಲ್ಲೂ ಕೂಡ ಈ ರೀತಿಯಾಗಿ ತಿಳ್ಕೊಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಇದು ಒಂದು ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಯಾರೆಲ್ಲ ಚೆಕ್ ಮಾಡ್ಕೋಬೇಕು ಅಂತಿದ್ದಾರೆ ಈ ಕೂಡಲೇ ಚೆಕ್ ಮಾಡಿ ನಿಮ್ಮ ಒಂದು ವಾಕ್ಸ್ ಖಾತೆಗೆ ಸೇರಿದೆಯಾ ನಿಮ್ಮ ಒಂದು ಆಸ್ತಿ ಇಲ್ಲ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.